ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಡೀ ದೇಶನೇ ತಿರುಗಿ ನೋಡ್ತಾ ಇರುವಂತಹ ವಿಜಯ್ ದಳಪತಿ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ಇವ್ರು ಗೆಲ್ಲುವುದಕ್ಕೆ ಏನು ಕಾರಣ ಅನ್ನೋದು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಜಯ್ ದಳಪತಿಯವರ ನಿಜವಾದ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಜೂನ್ 22, 1974ರಲ್ಲಿ ಇವರು ಹುಟ್ಟಿರೋವಂಥದ್ದು. ಪ್ರಸ್ತುತ ಇವರಿಗೆ 51 ವರ್ಷ ವಯಸ್ಸಾಗಿದೆ. ಇವರ ಹೈಟ್ ಬಂದು 5.1. ಹಾಗೆ ಇವರ ತಂದೆ ಹೆಸರು ಬಂದು ಚಂದ್ರಶೇಖರ್ ಅಂತ ಇವರ ತಂದೆ ಹೆಸರು. ಹಾಗೆ ತಾಯಿ ಹೆಸರು ಬಂದು ಶೋಭಾ ಚಂದ್ರಶೇಖರ್ ಅಂತ. ಇವರು ತುಂಬಾ ಎಜುಕೇಷನ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತಲೇ ಹೇಳ್ಬೋದು. ವಿಜಯ್ ಅವರು ಡಿಗ್ರಿ ಮಾತ್ರ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ವಿಜಯ್ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ಮೊದಲಿಂದನೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇವರು ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಂಥ ಮೂವಿ ಬಂದು 1984ರಲ್ಲಿ ರಿಲೀಸ್ ಆಗುತ್ತೆ. ಅದು ವೆತ್ರಿ ಅನ್ನೋ ಮೂವಿಯಿಂದ ಇವರು ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಹಾಗೆ ವಿಜಯ್ ಅವ್ರಿಗೆ ಮೊದಲಿಂದನೂ ಅಷ್ಟೇ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ಇವರು ಸಂಗೀತ ಸ್ವರ್ಣಲಿಂಗಂ ಅನ್ನೋರನ್ನ ಆಗಸ್ಟ್ 25, 1999ರಲ್ಲಿ ಮದುವೆ ಆಗ್ತಾರೆ. ಇವ್ರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಸಂಜಯ್ ಮತ್ತು ದಿವ್ಯಾ ಅಂತ. ವಿಜಯ್ ಅವರು ಪಾಪ್ಯುಲರ್ ಮೂವಿ ನೋಡೋದಾದರೆ ಪೂವೆ ಉನಿಕಗ 1996ರಲ್ಲಿ ರಿಲೀಸ್ ಆಯಿತು. ಹಾಗೆ ಗಿಲ್ಲಿ 2004ರಲ್ಲಿ ರಿಲೀಸ್ ಆಯಿತು. ತುಪಾಕಿ 2012ರಲ್ಲಿ ರಿಲೀಸ್ ಆಯಿತು. ಹಾಗೆ ಮೆರ್ಸಲ್ 2017ರಲ್ಲಿ ರಿಲೀಸ್ ಆಯಿತು. ಗೋಟ್ 2024ರಲ್ಲಿ ರಿಲೀಸ್ ಆಯಿತು. ಇವೆಲ್ಲ ತುಂಬಾ ನೇಮ್ ಫೇಮ್ ತಂದುಕೊಟ್ಟಂತಹ ಮೂವಿ ವಿಜಯ್ ಅವ್ರಿಗೆ. ಇವರು ಆ್ಯಕ್ಟರ್ ಅಲ್ಲದೇ ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು. ಹಾಗೆ ಪೊಲಿಟಿಕಲ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಅವರು. ಹಾಗೆ ವಿಜಯ್ ಅವ್ರದ್ದು ಇನ್ನೊಂದು ಮೂವಿ ಹೇಳೋದಾದರೆ 3 ಇಡಿಯಟ್ಸ್ ಅನ್ನೋ ಒಂದು ಮೂವಿಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ, ತುಂಬ ಒಳ್ಳೆ ನಟನೆಗೋಸ್ಕರ. ಹಾಗೆ ಇವರು ಪಕ್ಷ ಹುಟ್ಟಾಕ್ತಾರೆ, TVK ಪಕ್ಷನ ಇವರು ಹುಟ್ಟಾಕ್ತಾರೆ 2024ರಲ್ಲಿ. ಈ ಪಕ್ಷ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ. ಯಾಕೆ ಅಂದರೆ ಇವರು ಮಾಡಿರೋವಂಥ ಪಕ್ಷದಲ್ಲಿ ಬರೀ ಎಜುಕೇಷನ್, ಹಾಗೆ ಎಜುಕೇಷನ್ ಕಂಪ್ಲೀಟ್ ಮಾಡದೇ ಇರೋ ಟೀ ಸ್ಟಾಲ್ ಅಂಗಡಿಯವರಾಗಿರ್ಬೋದು, ಹಾಗೆ ಎಲ್ಲ ರೀತಿ ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅವ್ರ ಪಕ್ಷಕ್ಕೇ ಸೇರಿಸ್ಕೊಂಡು ಒಂದು ಪಕ್ಷನ ಬಿಲ್ಡ್ ಮಾಡ್ತಾರೆ. ಹಾಗೆ 2026ರಲ್ಲಿ ಎಲೆಕ್ಷನ್ ಏನಿದೆ ಅದರಲ್ಲಿ ಕೂಡ ವಿನ್ ಆಗಿದ್ದಾರೆ. ಈಗ 2-3 ದಿನದಲ್ಲಷ್ಟೇ ಅವರು ವಿನ್ ಆಗಿರೋವಂಥದ್ದು. ಇವರು ಗೆಲ್ಲೋಕ್ಕೆ ಕಾರಣ ಅಂತಂತಂದರೆ ಇವರು ಮಾಡಿರೋವಂಥ ಪಕ್ಷದ ಅಭ್ಯರ್ಥಿಗಳು ಅಂತ ಹೇಳ್ಬೋದು. ಹಾಗೆ ಎಲ್ಲರ ಹತ್ರನೂ ವೋಟ್ ಕೇಳೋ ರೀತಿಯಾಗಿರ್ಬೋದು ವಿಜಯ್ ಅವ್ರದ್ದು. ಹಾಗೆ ಮೊದಲನೇ ಪಾಯಿಂಟ್ ನೋಡೋದಾದರೆ ಇವರು ಯಾವುದೇ ದುಡ್ಡಿರೋವಂಥ ಶ್ರೀಮಂತರನ್ನ ಎಲೆಕ್ಷನ್ನಿಗೆ ನಿಲ್ಲಿಸಿಲ್ಲ. ಒಬ್ಬ ಬಡವರು ಟೀ ಸ್ಟಾಲ್ ಇಟ್ಟಿರೋರು, ಒಂದು ಚಿಕ್ಕ ಹೋಟ್ಲು ನಡೆಸ್ತಾ ಇರೋರು, ಎಷ್ಟು ಬಡವರು ಇರ್ತಾರೆ, ಹಾಗೆ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಯಾರಿಗೆ ಅವ್ರ ಮೇಲೆ ಎಲೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಅಂಥವ್ರನ್ನ ನಿಲ್ಲಿಸಿದ್ರು. ಜನಗಳ ಮಧ್ಯೆನೇ ಒಬ್ಬ ಜನನಾಯಕನ ತರಬೇಕು ಅನ್ನೋ ಪ್ರಯತ್ನ ಮಾಡಿದರು. ಈ ಮೂಲಕ ಜನಗಳ ಮನದಲ್ಲಿ ಇವರು ಮನೆ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಯಾರು ಕೀಳಲ್ಲ, ಯಾರು ಮೇಲಲ್ಲ, ನನ್ನ ಪಕ್ಷಕ್ಕೆ ನನ್ನನ್ನು ನೋಡಿ ವೋಟ್ ಹಾಕಿ, ನೀವು ಅಭ್ಯರ್ಥಿಗಿಂತಲೂ ನೀವು ಹಾಕೋ ಒಂದೊಂದು ವೋಟು ಕೂಡ ನನಗೆ ಹಾಕ್ತಿದ್ದೀರಾ ಅಂತ ವೋಟ್ ಮಾಡಿ ಅಂತ ಕೇಳಿಕೊಂಡ್ರು ಜನರಲ್ಲಿ. ಹಾಗೆ ನಿಮಗೆ ಯಾವ ಪಕ್ಷ ಬೇಕು ಅನ್ನೋದಕ್ಕಿಂತ ಒಳ್ಳೆ ಪಕ್ಷನ ನಿಮ್ಮ ಸಮಾಜದಲ್ಲಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ವಿಜಯ್ ಅವತ್ತು ಹೇಳಿದರು. ಹಾಗೆ ನೀವು ನಮ್ಗೆ ಅಧಿಕಾರ ಕೊಡಿ, ನಾನು ಆಡಳಿತ ಏನು ಅಂತ ನೀವೇ ನೋಡ್ತೀರಾ ಅಂತಲೂ ಕೂಡ ವಿಜಯ್ ಅವರು ಚಾಲೆಂಜ್ ಮಾಡಿದರು. ಹಾಗೆಯೇ ಜನಗಳು ಕೂಡ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ನಮ್ಮ ವಿಜಯ್ ಅವರು. ವಿಜಯ್ ಅವ್ರಿಗೆ ಮಾಡಿದಂತಹ ಒಂದೇ ಒಂದು ಮಾತಿಗೋಸ್ಕರ ಜನಗಳು ಅವ್ರಿಗೆ ವೋಟ್ ಹಾಕಿದ್ರು ಅಂತಲೇ ಹೇಳ್ಬೋದು. ತುಂಬಾ ಕಿಂಡಲ್ ಮಾಡಿದ್ದಾರೆ ರಾಜಕೀಯ ಪಕ್ಷದವರು ಅವ್ರನ್ನ. ಆದರೆ ಅದಕ್ಕೆ ಯಾವುದಕ್ಕೂ ವಿಜಯ್ ತಲೆ ಕೆಡಿಸ್ಕೊಳ್ಳಿಲ್ಲ. ವಿಜಯ್ ಅವರೇ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಕೂಡ ಹಾರೈಸೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.